ಫ್ರೆಂಡ್ಸ್, ಈ ರೀತಿ ಆಗಿರುವಂಥ ಪರ್ಫೆಕ್ಟ್ ಆಗಿರೋ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ನೋಡಿ, ಈ ಗಿಡದಿಂದ ಕಿತ್ತು ಇರೋ ಮಾವಿನಕಾಯಿ ಇದು. ಯಾಕೆಂದರೆ ಗಾಳಿ ಬಂದಾಗ ಆ ಥರ ಬಿದ್ದಿರೋ ಮಾವಿನಕಾಯಿ ತೊಗೋಬಾರ್ದು. ಫ್ರೆಶ್ ಆಗಿ ಗಿಡದಿಂದ ಕಿತ್ತಿರೋ ಮಾವಿನಕಾಯಿನ ತೊಗೋಬೇಕು. ಇದನ್ನು ರಾತ್ರಿಯಲ್ಲಿ ನೀರಲ್ಲಿ ನೆನೆಸಿ ಬೆಳಗ್ಗೆ ಚೆನ್ನಾಗಿ ಮೇಲುಗಡೆ ಉಜ್ಜಿ ಎಲ್ಲ ತೊಳ್ಕೊಂಡಿದ್ದೀನಿ. ಯಾಕೆಂದರೆ ಕಿತ್ತಿದಾಗ ಈ ತುದಿಯಿಂದ ಲಿಕ್ವಿಡ್ ಥರದ್ದು ಬಿದ್ದಿರುತ್ತೆ ಕಾಯಿಗಳ ಮೇಲೆ, ಅದೆಲ್ಲ ಒಣಗಿರುತ್ತಲ್ವ, ನೀರಲ್ಲಿ ನೆನೆಸಿದ್ರೆ ಚೆನ್ನಾಗಿ ಹೋಗುತ್ತೆ. ಇಲ್ಲದ್ರೆ ಹಾಗೆ ಉಳ್ಕೊಂಡ್ಬಿಡುತ್ತೆ ಇಮಿಡಿಯೇಟಾಗಿ ತೊಳೆದ್ರೆ. ಅದಕ್ಕೆ ರಾತ್ರಿ ನೀರಲ್ಲಿ ನೆನೆಸಿ ಬೆಳಗ್ಗೆ ಕೈಯಿಂದ ಉಜ್ಜಿ ತೊಗೊಂಡಿದ್ದೀನಿ. ತೊಳೆದ ನಂತರ ಬಟ್ಟೆಯಿಂದ ಒರೆಸ್ಕೊಂಡು ತೊಗೊಂಡಿದ್ದೀನಿ. ಇದನ್ನು ಪೀಸಾಗಿ ಕಟ್ ಮಾಡ್ಕೊತೀನಿ. ನೋಡಿ, ಮಾವಿನಕಾಯಿನ ತೊಳೆದು ಒರೆಸ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಬೀಜ ಸಮೇತ ಕಟ್ ಮಾಡ್ಕೊತಾರೆ ಆಂಧ್ರದವರು. ಅವು ಏನಂದ್ರೆ ಬೀಜ ಕಷ್ಟ ಆಗುತ್ತೆ ನಮಗೆ. ಇದೇ ಥರ ಇದ್ರೂ ಕಟ್ ಮಾಡೋದು ಕಷ್ಟ, ಬೀಜ ಸಮೇತ ಕಟ್ ಮಾಡ್ಬೇಕಂದ್ರೆ ಕಟ್ ಮಾಡೋದು ಕಷ್ಟ. ಆಮೇಲೆ ತಿನ್ನುವಾಗ ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ ಅನ್ಸುತ್ತೆ. ಅದಕ್ಕೆ ನಾನು ಬೀಜ ತೆಗೆದುಬಿಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ ಈ ಸೈಜಿಗೆ. ಇದಾದ ನಂತರ ನೋಡಿ, ಇದು ಸಾಸಿವೆ ಪೌಡ್ರು. ಸಾಸಿವೆ ಏನಂದರೆ ಕೈಯಲ್ಲಿ ಹಿಡ್ಕೊಳ್ಳೋಕ್ಕಾಗುವಷ್ಟು ಬಿಸಿ ಮಾಡಿ ಅದನ್ನು ಸ್ವಲ್ಪ ಕ್ರಷ್ ಮಾಡಿ ಆಮೇಲೆ ಕೈಯಿಂದ ಉಜ್ಜಿ ಮರದಲ್ಲಿ ಹಾಕ್ಕೊಂಡು ಕೇರಿದ್ದೀನಿ. ಆವಾಗ ಸ್ವಲ್ಪ ಮೇಲಿರೋ ಸಿಪ್ಪೆ ಹೊರಟೋಗುತ್ತೆ. ಅದು ಹಾಗೆ ಡೈರೆಕ್ಟಾಗಿ ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಮಾಡ್ಕೊಂಡು ಹಾಕ್ಕೋಬೋದು. ಅದು ಏನಂದರೆ ದಿನ ಕಳೆದಂತೆ ಉಪ್ಪಿನಕಾಯಿ ಕಪ್ಪು ಥರ ಕಾಣಿಸುತ್ತೆ. ಇದು ಪೂರ್ತಿ ಏನು ಹೋಗಲ್ಲ, ಸಿಪ್ಪೆ ಒಂದು 50% ಹೋಗುತ್ತೆ. ಹೋದ ನಂತರ ಮತ್ತೆ ಫೈನಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇದು ಉಪ್ಪು ಏನಂದರೆ ಕಲ್ಲುಪ್ಪು ಬರುತ್ತಲ್ವ, ಕಲ್ಲುಪ್ಪನ್ನೇ ಎಲ್ಲ ಕ್ಲೀನ್ ಮಾಡಿಕೊಂಡು ಮಿಕ್ಸಿಲಿ ಹಾಕ್ಕೊಂಡ್ಬಿಟ್ಟು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಡೈರೆಕ್ಟಾಗಿ ಪೌಡ್ರ್ ಹಾಕೋಲ್ಲ, ಯಾಕೆಂದರೆ ಡೈರೆಕ್ಟಾಗಿ ಪೌಡ್ರ್ ಬಳಸೋದ್ರಿಂದ ಉಪ್ಪಿನಕಾಯಿ ಸರಿಯಾದ ಟೇಸ್ಟ್ ಬರೋದಿಲ್ಲ. ಅದಕ್ಕಾಗಿ ನಾನು ಕಲ್ಲುಪ್ಪನ್ನು ತಂದುಬಿಟ್ಟು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದು ಮೆಂತ್ಯ ಪೌಡ್ರ್, ಮೆಂತ್ಯ ಕಾಳು ಇರ್ತವಲ್ಲ, ಅದನ್ನು ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಬಿಟ್ಟು ಮಿಕ್ಸಿಲಿ ಹಾಕಿ ಪೌಡ್ರ್ ಮಾಡ್ಕೊಂಡಿರೋದು. ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಡೈರೆಕ್ಟಾಗಿ ಸಿಪ್ಪೆ ತೆಗೆದೇನೆ ಹಾಕ್ಬೋದು, ಹಾಗೆ ಜಜ್ಜಿಬಿಟ್ಟು. ನಾನೇನಂದರೆ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ. ಇದೇನೆಂದರೆ ಎಣ್ಣೆ, ಇದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಯೂಸ್ ಮಾಡ್ತೀನಿ ನಾನು. ಅದೇ ಕೋಲ್ಡ್ ಪ್ರೆಸ್ಡ್ ಆಯಿಲನ್ನು ಬಿಸಿ ಮಾಡಿದ್ದೀನಿ. ಬಿಸಿ ಇರಬೇಕಾದ್ರೇ ಅರಿಶಿಣ ಪೌಡರನ್ನು ಹಾಕಿದ್ದೀನಿ. 1 ಟೀ ಸ್ಪೂನಷ್ಟು ಅರಿಶಿಣ, ಮನೇಲಿ ಮಾಡ್ಕೊಂಡಿರುವಂಥ ಅರಿಶಿಣ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಇದು ಉಪ್ಪಿನಕಾಯಿ ಮಿಕ್ಸ್ ಮಾಡೋ ಹೊತ್ತಿಗೆ ತುಂಬ ಎಲ್ಲನೂ ತಣ್ಣಗಾಗಿರ್ಬೇಕು, ಬಿಸಿ ಇರಬಾರ್ದು. ಎಣ್ಣೆ ತಣ್ಣಗಾಗಬೇಕು ಪೂರ್ತಿ. ಹಂಗಾಗಿ ಮಾವಿನಕಾಯಿ ಕಟ್ ಮಾಡೋದಕ್ಕೆ ಮುಂಚೆನೇ ಈ ಎಣ್ಣೆನ ಬಿಸಿ ಮಾಡಿ 1 ಸ್ಪೂನ್ ಅರಿಶಿಣ ಪೌಡ್ರ್ ಹಾಕ್ಕೊಂಡ್ಬಿಟ್ಟು ಸೈಡಲ್ಲಿ ಇಟ್ಕೊಂಡ್ಬಿಡ್ಬೇಕು. ಇದು ಅರಿಶಿಣ ಪುಡಿ ಬಿಸಿ ಇರುವಾಗಲೇ ಯಾಕೆ ಹಾಕ್ಬೇಕಂದ್ರೆ ಅದು ಹಸಿ ಸ್ಮೆಲ್ಲು ಹೋಗುತ್ತೆ. ಎಣ್ಣೆ ಬಿಸಿ ಇರಬೇಕಾದ್ರೆ ಅರಿಶಿಣ ಪೌಡ್ರ್ ಹಾಕಿದರೆ ಹಸಿ ಸ್ಮೆಲ್ಲು ಹೋಗುತ್ತೆ ಅರಿಶಿಣ ಪೌಡ್ರ್. ಅದಕ್ಕೆ ಬಿಸಿ ಇರುವಾಗಲೇ ಹಾಕಿದ್ದೀನಿ ನಾನು ಇದರಲ್ಲಿ. ಮೆಜರ್ಮೆಂಟಿಗೆ ಈ ಪಾತ್ರೆ ತೊಗೊಂಡಿದ್ದೀನಿ. 4 ಅಥವಾ 5 ತೊಗೊಳ್ಳಿ. 5 ತೊಗೊಂಡ್ರೆ ರಸ ಕಡಿಮೆ ಅನಿಸುತ್ತೆ. ನಾನು 4 ಮೆಜರ್ಮೆಂಟಿಗೆ 1 ತೊಗೊತೀನಿ. ಇದರಲ್ಲಿ 4 ಬಟ್ಲು ಮಾವಿನಕಾಯಿ ಪೀಸ್ಗಳಾದರೆ ಎಲ್ಲಾನು ಪದಾರ್ಥನೂ ಎಷ್ಟೆಷ್ಟು ಮೆಜರ್ಮೆಂಟ್ ಹಾಕ್ಬೇಕಂತ ಹೇಳ್ತೀನಿ. ನೋಡಿ, ಉಪ್ಪು ಫಸ್ಟಿಗೆ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ, ಲೆವೆಲ್ಲಾಗಿ ತೊಗೊಂಡಿಲ್ಲ, ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ಯಾಕೆಂದರೆ ನಮ್ಮ ಮನೇಲಿ ಉಪ್ಪು ಜಾಸ್ತಿ ತಿನ್ನೋಲ್ಲ, ಕಡಿಮೆ ತಿಂತಾರೆ. ಇನ್ನೊಂದು ವಿಷಯ ಏನಂದರೆ, ದಿನ ಕಳೆದಂತೆ ಉಪ್ಪು ಹಾಗೆ ಇರುತ್ತೆ, ಕಡಿಮೆ ಆಗೋಲ್ಲ. ಖಾರ ಏನಂದರೆ ಕಡಿಮೆ ಆಗ್ತಾ ಬರುತ್ತೆ, ಸ್ಟ್ರಾಂಗ್ನೆಸ್ ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೆ ನಾನು ಫಸ್ಟಲ್ಲಿ ಉಪ್ಪು ಕಡಿಮೆ ಹಾಕ್ಕೊತೀನಿ, ಖಾರ 1ಕ್ಕಿಂತಲೂ ಜಾಸ್ತಿ ಹಾಕ್ಕೊಂತೀನಿ. ಇದು ಒಣಖಾರ ಏನಂದರೆ ಬ್ಯಾಡಗಿ ಮೆಣಸಿನ್ಕಾಯಿ 1 kg, ಖಾರದ ಮೆಣಸಿನ್ಕಾಯಿ 1 kg ತೊಗೊಂಡ್ಬಿಟ್ಟು ಪೌಡ್ರ್ ಮಾಡಿಸಿರುವಂಥದ್ದು. ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡ್ರೆ ಕಲರ್ ಬರುತ್ತೆ, ಖಾರ ಆಗಲ್ಲ. ಬರೀ ಖಾರದ ಮೆಣಸಿನ್ಕಾಯಿ ತೊಗೊಂಡ್ರೆ ಖಾರ ಬರುತ್ತೆ, ಕಲರ್ ಬರಲ್ಲ. ಅದಕ್ಕೆ ನಾನು ಯಾವಾಗಲೂ 2 ಸಮ ಪ್ರಮಾಣದಲ್ಲಿ ಸೇರಿಸಿ ಪೌಡ್ರ್ ಮಾಡಿಸಿಟ್ಕೊತೀನಿ. ಇದನ್ನು 1 ಬಟ್ಲು ಹಾಕ್ಬಿಟ್ಟು ಮೇಲೆ ಇನ್ನು ಸ್ವಲ್ಪ ಮತ್ತು 1/4 ಬಟ್ಲಿಕ್ಕಿಂತಲೂ ಸ್ವಲ್ಪ ಕಡಿಮೆ ಇಷ್ಟು ಹಾಕ್ತೀನಿ. ನಾನು ಯಾವಾಗಲೂ ಹಾಕೋದು ಮೆಜರ್ಮೆಂಟು ಈ ರೀತಿ. ಮತ್ತು ಪೌಡ್ರು 2 ಟೀ ಸ್ಪೂನಷ್ಟು ಹಾಕ್ಕೊಳ್ತೀನಿ. 1/4 ಬಟ್ಲಿಗಿಂತಲೂ ಕಡಿಮೆ ಬೆಳ್ಳುಳ್ಳಿ ಪೀಸು. ನೋಡಿ, 1 ಬಟ್ಲು, ಸರಿಯಾಗಿ 1 ಬಟ್ಲು ಸಾಸಿವೆ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊತಾರೆ. ನನಗೇನು ಅದು ಅಷ್ಟೊಂದು ಇಷ್ಟ ಆಗಲ್ಲ, ಹಂಗಾಗಿ ನಾನು ಬೆಳ್ಳುಳ್ಳಿ ಬಿಡಿಸ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಇದು ಆಂಧ್ರ ಶೈಲಿಯ ಉಪ್ಪಿನಕಾಯಿ.
ಎಲ್ಲ ಪದಾರ್ಥಗಳು ಹಾಕಿದ ನಂತರ ನೋಡಿ ಕಾಯಿಸಿ ತಣ್ಣಗಾಗಿರುವಂಥ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಒಂದು ಬಟ್ಲು ಹಾಕ್ತಾ ಇದ್ದೀನಿ. ನೋಡಿಬಿಟ್ಟು ಕಡಿಮೆ ಅನಿಸಿದ್ರೆ ಇನ್ನಷ್ಟು ಹಾಕ್ಕೊಳ್ತೀನಿ. ಇವಾಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಡೈರೆಕ್ಟಾಗಿ ಮಾವಿನಕಾಯಿ ಹೋಳು ಹಾಕಿ ಆ ನಂತರ ಇದನ್ನೆಲ್ಲ ಮೇಲೆ ಹಾಕಿ ಮಿಕ್ಸ್ ಮಾಡ್ತಾರೆ. ಆವಾಗ ಏನಾಗುತ್ತೆ ಅಂದರೆ ಮಾವಿನ ಹೋಳು ಏನಿರ್ತಲ್ಲ ಪೀಸ್ಗಳು ಬೇಗ ಮೆತ್ತಗಾಗೋಂಥ ಚಾನ್ಸಸ್ ಇರುತ್ತೆ. ಈ ಥರ ಮಾಡಿದರೆ ಎಷ್ಟು ದಿನ ಇದ್ದರೂ ಮಾವಿನಕಾಯಿ ಪೀಸು ಗಟ್ಟಿಯಾಗಿ ಹಾಗೆ ಇರುತ್ತೆ. ಉಪ್ಪಿನಕಾಯಿ ಚೆನ್ನಾಗಿರುತ್ತೆ, ಕೆಡೋದಿಲ್ಲ. ಇವಾಗ ಇನ್ನೂ ಅರ್ಧ ಬಟ್ಲು ಹಾಕ್ಕೊತಾ ಇದ್ದೀನಿ ಎಣ್ಣೆ. ಇದು ಎಣ್ಣೆ ಇದ್ದಷ್ಟು ತುಂಬ ದಿನ ಇರುತ್ತೆ. ಉಪ್ಪಿನಕಾಯಿ ಹಾಕಿದ ನಂತರ ಮೇಲ್ಗಡೆ ತೇಲ್ಬೇಕದು ಎಣ್ಣೆ, ಆವಾಗಲೇ ಉಪ್ಪಿನಕಾಯಿ ಕೆಡೋದಿಲ್ಲ, ಫಂಗಸ್ ಅದು ಬೇಗ ಬರೋದಿಲ್ಲ. ನನ್ನ ಮನೇಲಿ ಲಾಸ್ಟ್ ಇಯರ್ ಹಾಕಿದ್ದು ಉಪ್ಪಿನಕಾಯಿ ಇನ್ನೂ ಇದೆ, ಇನ್ನೂ ಅದನ್ನೇ ಯೂಸ್ ಮಾಡ್ತಾಯಿದ್ದೀವಿ ನಾವು. ನಾನು ಯಾವಾಗಲೂ ಇದೇ ಪ್ರೊಸೀಜರಲ್ಲಿ ಉಪ್ಪಿನಕಾಯಿನ ಹಾಕೋದು. ಎಲ್ಲ ಸರಿಯಾಗಿ ಮಿಕ್ಸ್ ಆಗಿದೆ. ಇವಾಗ ಮಾವಿನಕಾಯಿಗಳನ್ನು ಹಾಕ್ಕೋತೀನಿ. 1 2 3 ನೋಡಿ 4 ಸರಿಯಾಗಿ 4 ಬಟ್ಲಾಗಿದೆ. ನಾನು ಯಾವ ಮೆಜರ್ಮೆಂಟ್ ತೊಗೊಂಡಿದ್ದೆ ಅದರಲ್ಲೇ ಹಾಕಿದ್ದೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲನೂ. ನೋಡಿ ಈ ರೀತಿಯಾಗಿ ರೆಡಿಯಾಗಿದೆ. ಸೂಪರಾಗಿ ಕಾಣ್ತಾ ಇದೆ. ನನಗಂತೂ ನಿಮಗೆ ವಿಡಿಯೋದಲ್ಲಿ ಹೇಗೆ ಅನಿಸುತ್ತೋ ಗೊತ್ತಿಲ್ಲ, ಡೈರೆಕ್ಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡೋಕ್ಕೆ ತಿನ್ನೋಣ ಅನಿಸ್ತಾ ಇದೆ. ಇಷ್ಟೇ. ಇದೇನಂದರೆ ಇವಾಗಲೇ ಒಂದು ಜಾರ್ಗೆ ಹಾಕಿಡೋದಿಲ್ಲ. ಇದು ಒಂದಿನ ಬಿಟ್ಟು ಏನಾದರೂ ಒಂದು ಮೇಲೆ ಬಟ್ಟೆ ಒದಿಸಿಡಬೇಕು. ಅದಾದ ನಂತರ ಮಾರನೇ ದಿನ ಇನ್ನೊಂದು ಸರ್ತಿ ಎಲ್ಲನೂ ಮಿಕ್ಸ್ ಮಾಡಿ ಅದಾದ ನಂತರ ಒಂದು ಪಿಂಗಾಣಿ ಜಾರಿಗೋ ಇಲ್ಲ ಅಂದರೆ ಗಾಜಿನ ಬಾಟ್ಲಲ್ಲೂ ಸ್ಟೋರ್ ಮಾಡಿ ಎತ್ತಿಟ್ಕೊತೀನಿ ನಾನು. ಹೇಗಿತ್ತು ವಿಡಿಯೋ ಅಂತ ತಿಳಿಸಿ ಫ್ರೆಂಡ್ಸ್. ಇದೇ ಪ್ರೊಸೆಸಲ್ಲಿ ನೀವು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಉಪ್ಪಿನಕಾಯಿ. ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ತುಂಬ ಥ್ಯಾಂಕ್ಸ್, ಎಲ್ಲರೂ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್, ಥ್ಯಾಂಕ್ ಯು.